ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಸೋ ಈಸಿ. ಇವತ್ತು ನಾವು ಫಸ್ಟ್ ಪಿ ಯು ಸಿ ಪೇಪರ್ನ ಫಸ್ಟ್ ಯೂನಿಟ್ ಟೆಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡೋಣ. ಆ್ಯಂಡ್ ದಿಸ್ ಟೆಸ್ಟ್ ಇಸ್ ಗೋಯಿಂಗ್ ಟು ಬಿ ಫಾರ್ 30 ಮಾರ್ಕ್ಸ್. ನೀವು ಇಲ್ಲಿ 30 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮ ಹತ್ರ 20 ಕ್ವೆಶ್ಚನ್ಸ್ ಇದೆ ಇಲ್ಲಿ. ಆ್ಯಂಡ್ ದ ಟೈಮ್ ಲಿಮಿಟ್ ಈಸ್ 45 ಮಿನಿಟ್ಸ್. 45 ನಿಮಿಷನಲ್ಲಿ ನೀವು ಇದನ್ನು ಆನ್ಸರ್ ಮಾಡಬೇಕು. ಸೊ ಒನ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಹೀಗೆ ಈ ಟೆಸ್ಟ್ಗಳೆಲ್ಲ ಬರೀತಾ ಟೈಮ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಕಲಿತೀರಾ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಬಿಗಿನ್. ಪಾರ್ಟ್ ಎನಲ್ಲಿ ಯು ಹ್ಯಾವ್ ದ ಫಸ್ಟ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಇದು MCQ ಟೈಪ್ ಇರುತ್ತೆ. ಇಲ್ಲಿ 10 ಕ್ವೆಶ್ಚನ್ಸ್ ಇರುತ್ತೆ ಆ್ಯಂಡ್ ಈಚ್ ಕ್ವೆಶ್ಚನ್ ಕ್ಯಾರೀಸ್ 1 ಮಾರ್ಕ್. ಬಟ್ ರಿಮೆಂಬರ್, ಒಂದೇ ಆನ್ಸರ್ ಬರೀಬೇಕು. ನೀವು 2 ಆನ್ಸರ್ ಬರೆದ್ರೆ ಅದು 1 ಮಾರ್ಕ್ ಕೂಡ ಸಿಗೋದಿಲ್ಲ. ಯು ವಿಲ್ ಲೂಸ್ ಮಾರ್ಕ್ಸ್ ದೇರ್. ಈ ಒಂದು ಕರೆಕ್ಟ್ ಆನ್ಸರ್ ಕೂಡ ಬರೆದಿದ್ರೂ ನಿಮ್ಗೆ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಒಂದು ಕ್ವೆಶ್ಚನ್ಗೆ ಒಂದೇ ಆನ್ಸರ್ ಬರೀಬೇಕು. ಬರೀ ನಂಬರ್ ಬರಿಬೇಡಿ, ರೈಟ್ ದ ಆನ್ಸರ್ ಆ್ಯಸ್ ವೆಲ್. ಇವಾಗ ಫಾರ್ ಎಕ್ಸಾಂಪಲ್ question number 1. Once upon a time, an elephant made friendship with Dash in The Gentleman of the Jungle. ಅಂದರೆ ಒಂದು ಸರಿ ಎಲಿಫೆಂಟ್ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಲಯನ್, ಬಿ ಅ ಮ್ಯಾನ್, ಸಿ ಮಿಸ್ಟರ್ ಫಾಕ್ಸ್, ಡಿ ಮಿಸ್ಟರ್ ಹೈನಾ. ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? ಬಿ ಅ ಮ್ಯಾನ್. ಸೊ ನೀವು ಆನ್ಸರ್ ಬರೀಬೇಕಾದ್ರೆ ಆನ್ಸರ್ ಸ್ಕ್ರಿಪ್ಟಲ್ಲಿ ಏನು ಬರೀಬೇಕು? ಯು ಹ್ಯಾವ್ ಟು ರೈಟ್ ಆನ್ಸರ್ ಸ್ಕ್ರಿಪ್ಟಲ್ಲಿ ಬಿ ಅಂತ ಬರೆದು ಅ ಮ್ಯಾನ್ ಅಂತ ಬರೀಬೇಕಾಗತ್ತೆ. ಆರ್ ಇನ್ ಕೇಸ್ ನೀವು ಫುಲ್ ಸೆಂಟೆನ್ಸ್ ಬರೆದ್ರೆ ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಯು ಹ್ಯಾವ್ ಟು ಅಂಡರ್ಲೈನ್ ದ ಆನ್ಸರ್. ಸೊ ಈ ಥರ ಬರಿಬೋದು. ಬಿ ಅಂತ ಬರೆದು ಅ ಮ್ಯಾನ್ ಬರೀಬೇಕು. ಬರೀ ನೀವು 1B ಅಂತ ಬರೆದ್ರೆ ಮಾರ್ಕ್ಸು ಸಿಗೋದಿಲ್ಲ. ಅರ್ಥ ಆಯ್ತಲ್ವಾ? Now, second one. The elephant flung the man out of the hut as Dash. Option A, he was afraid of the rain. Option B, he needed more space for his family. Option C, he wanted to protect his own skin. Option D, he did not like the man. Yes, tell me the correct answer. ಯಾಕೆ ಆನೆ ಮನುಷ್ಯನನ್ನು ಗುಡಿಸಲಿನಿಂದ ಹೊರಗೆ ಎಸಿತು? ಅದಕ್ಕೆ ಆಪ್ಷನ್ ಎನಲ್ಲಿ ಏನು ಕೊಟ್ಟಿದ್ದಾರೆ? ಹಿ ವಾಸ್ ಅಫ್ರೇಡ್ ಆಫ್ ದ ರೈನ್. ಮಳೆ ಅಂದರೆ ಭಯ ಇತ್ತು. ಬಿ ಅಂದರೆ ಹಿ ನೀಡೆಡ್ ಮೋರ್ ಸ್ಪೇಸ್ ಫಾರ್ ಹಿಸ್ ಫ್ಯಾಮಿಲಿ. ಅದಕ್ಕೆ ತನ್ನ ಫ್ಯಾಮಿಲಿಗೆ ಇನ್ನೂ ಹೆಚ್ಚು ಜಾಗ ಬೇಕಿತ್ತು. ಅದಕ್ಕೆ ಮನುಷ್ಯನನ್ನು ಅವನ ಗುಡಿಸಲಿನಿಂದ ಹೊರಗಡೆ ಹಾಕ್ತು ಅಂತ. ಅಲ್ಲ, ಇದು ಕೂಡ ಅಲ್ಲ. ಆಪ್ಷನ್ ಸಿ, ಹಿ ವಾಂಟೆಡ್ ಟು ಪ್ರೊಟೆಕ್ಟ್ ದ ಸ್ಕಿನ್. ಅದು ತನ್ನ ಚರ್ಮನ ಕಾಪಾಡ್ಕೊಳ್ಬೇಕಿತ್ತು. ಡಿ, ಹಿ ಡಿಡ್ ನಾಟ್ ಲೈಕ್ ದ ಮ್ಯಾನ್. ಅದಕ್ಕೆ ಮನುಷ್ಯ ಅಂದರೆ ಇಷ್ಟ ಇರಲಿಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಹಿ ವಾಂಟೆಡ್ ಟು ಪ್ರೊಟೆಕ್ಟ್ his own skin. Now moving on to the third question. According to the elephant, who invited the elephant into the hut in The Gentleman of the Jungle? ಎಲಿಫೆಂಟ್ ಹೇಳಿದ ಪ್ರಕಾರ ಯಾರು ಗುಡಿಸಿನ ಒಳಗೆ ಎಲಿಫೆಂಟ್ನ ಇನ್ವೈಟ್ ಮಾಡ್ತು ಅಂದರೆ ಆಹ್ವಾನ ಕೊಡ್ತು ಅಂತ. ಇಲ್ಲಿ ಕೊಟ್ಟಿರೋದು ಆಪ್ಷನ್ ಎ ಲಯನ್, ಆಪ್ಷನ್ ಬಿ ಮಿಸ್ಟರ್ ಬಫೆಲೋ, ಆಪ್ಷನ್ ಸಿ ಮಿಸ್ಟರ್ ರೈನೋಸರ್ಸ್, ಆಪ್ಷನ್ ಡಿ ದ ಮ್ಯಾನ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ದ ಮ್ಯಾನ್. ನೆಕ್ಸ್ಟ್ ಒನ್. ಇನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್ ಮಿಸ್ಟರ್ ಲೆಪರ್ಡ್ ವಾಸ್ ಡ್ಯಾಶ್. ಆಪ್ಷನ್ಸ್ ಆರ್. ಏನಾಗಿತ್ತು ಈ ಮಿಸ್ಟರ್ ಲೆಪರ್ಡು ಈ ಪಾಠದಲ್ಲಿ ಅಂದರೆ ಆಪ್ಷನ್ ಎ ದ ಸೆಕ್ರೆಟ್ರಿ ಟು ದ ಕಮಿಷನ್ ಆಫ್ ಎನ್ಕ್ವೈರಿ. ಅದು ಸೆಕ್ರೆಟ್ರಿ ಆಗಿತ್ತು ಕಮಿಷನ್ ಆಫ್ ಎನ್ಕ್ವೈರಿಗೆ. ಆಪ್ಷನ್ ಬಿ ಅ ಮೆಂಬರ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ. ಅದು ಮೆಂಬರ್ ಆಗಿತ್ತು ಅಂತ. ಆಪ್ಷನ್ ಸಿ ದ ಚೇರ್ಮನ್ ಟು ದ ಕಮಿಷನ್ ಆಫ್ ದ ಎನ್ಕ್ವೈರಿ. ಆ್ಯಂಡ್ ಆಪ್ಷನ್ ಡಿ ವಾಸ್ ನಾಟ್ ಪಾರ್ಟ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ದ ಸೆಕ್ರೆಟ್ರಿ ಟು ದ ಕಮಿಷನ್ ಆಫ್ ಎನ್ಕ್ವೈರಿ. Now the fifth question. Which of the following statements is true with reference to The Gentleman of the Jungle? ಇಲ್ಲೇನೆಂದರೆ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸತ್ಯ, ಯಾವುದು ಟ್ರೂ ಅಂತ ಕಂಡುಹಿಡಿಬೇಕು ನಾವಿಲ್ಲಿ. ಓಕೆ, ನೀವು ಪಾಠನ ಚೆನ್ನಾಗಿ ಓದಿದರೆ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಆಪ್ಷನ್ಸ್ ಏನಿದೆ? ದ ಮ್ಯಾನ್ ವಾಸ್ ಇನ್ಕ್ಲೂಡೆಡ್ ಇನ್ ದ ಕಮಿಷನ್ ಆಫ್ ಇನ್ಕ್ವೈರಿ. ಇಸ್ ಇಟ್ ಟ್ರೂ? ಅದು ನಿಜಾನಾ? ನೋ, ನೋಡ್ತಿದ್ದಾಗೆ ಗೊತ್ತಾಗುತ್ತೆ. ಆದರೂ ಬೇರೆ ಆಪ್ಷನ್ಸು ನೋಡೋಣ ನಾವು.
ಆಪ್ಷನ್ ಬಿ, ದ ಎಲಿಫೆಂಟ್ ವಾಸ್ ಪನಿಷ್ಡ್ ಫಾರ್ ಹಿಸ್ ಆ್ಯಕ್ಷನ್ಸ್. ಎಲಿಫೆಂಟ್ಗೆ ಪನಿಷ್ಮೆಂಟ್ ಸಿಗ್ತಾ? ಸಿಗಲಿಲ್ಲ. ಸೊ ದಿಸ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ದ ಮ್ಯಾನ್ ವಾಸ್ ಕಾಂಪನ್ಸೇಟೆಡ್ ಫಾರ್ ಹಿಸ್ ಲಾಸ್. ಅವನಿಗೆ ಕಾಂಪನ್ಸೇಷನ್ ಸಿಗ್ತಾ? ಅವನಿಗಾಗಿದ್ದ ಲಾಸ್ಗೆ ಸಿಗಲಿಲ್ಲ. ಸೊ ದಿಸ್ ಈಸ್ ಆಲ್ಸೋ ಇನ್ಕರೆಕ್ಟ್, ನಾಟ್ ಕರೆಕ್ಟ್. That is, it is false. The elephant provided lunch to the members of the commission. This is true. Okay, man was included. Not true. This is also not true. This is not true. The correct answer here is option D is true. That is, the elephant provided lunch to the members of the commission. ಈಗ ನಾವು 6th ಕ್ವೆಶ್ಚನ್ ನೋಡೋಣ. ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ವಿತ್ ರೆಫರೆನ್ಸ್ ಟು ದ ಜೆಂಟಲ್ಮನ್ ಆಫ್ ದ ಜಂಗಲ್. ಅಂದರೆ ನಮಗೆ ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ. 4 ಸ್ಟೇಟ್ಮೆಂಟ್ಸ್ನಲ್ಲಿ ಯಾವುದು ಮೊದಲು ಬರುತ್ತೆ, ಯಾವುದು ಸೆಕೆಂಡ್ ಬರುತ್ತೆ ಅಂತ ಕರೆಕ್ಟ್ ಆರ್ಡರ್ನಲ್ಲಿ ನಾವು ಅದನ್ನು ಹೇಳಬೇಕು. ಇಲ್ಲಿ ಆರ್ಡರ್ ಕರೆಕ್ಟಾಗಿ ಇರೋದಿಲ್ಲ, ನಾವು ಅದನ್ನು ಕರೆಕ್ಟ್ ಆರ್ಡರ್ನಲ್ಲಿ ಅರೇಂಜ್ ಮಾಡಬೇಕಾಗತ್ತೆ. ಇಲ್ಲಿ ಆಪ್ಷನ್ಸ್ ಎ ಬಿ ಸಿ ಡಿನಲ್ಲಿ ಯಾವುದರಲ್ಲಿ ಅದು ಕರೆಕ್ಟಾಗಿ ಅರೇಂಜ್ ಆಗಿದೆ ಅಂತ ನಾವು ಕಂಡುಹಿಡಿಬೇಕಾಗತ್ತೆ ಇಲ್ಲಿ. ಆಯಿತಾ? ಈ ಕ್ವೆಶ್ಚನ್ಗೆ ಆನ್ಸರ್ ಮಾಡಬೇಕು ಅಂತಂದರೆ ನಮಗೆ ಪಾಠ ಚೆನ್ನಾಗಿ ಅರ್ಥ ಆಗಿರಬೇಕು, ನಾವು ಪಾಠನ ಓದಿರಬೇಕು. ಅದರಿಂದ ಹೇಳೋದು, ಟೆಕ್ಸ್ಟ್ ಬುಕ್ಕನ್ನು ಓದೋದು ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು ಸರಿ ಆದರೂ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಿ. ಆಯಿತಾ? ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ದ ಲಯನ್ ಅಪಾಯಿಂಟೆಡ್ ಅ ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಂಡ್ ಥ್ಯಾಂಕ್ ದ ಮ್ಯಾನ್ ಫಾರ್ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಹಿಸ್ ಪೀಪಲ್ ಅಂತಂದರೆ, ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ? ಸಿಂಹ ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡ್ತು, ಆಮೇಲೆ ಮನುಷ್ಯನ ಥ್ಯಾಂಕ್ ಮಾಡ್ತು. ಯಾಕೆ? ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಯಾ ನೀನು ಅಂತ, ಫಾರ್ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಹಿಸ್ ಪೀಪಲ್. ಆಯಿತಾ? ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ? ದ ಮ್ಯಾನ್ ಪ್ರೊಟೆಸ್ಟೆಡ್ ಆ್ಯಂಡ್ ವಾಂಟೆಡ್ ಟು ಇನ್ಕ್ಲೂಡ್ ದ ಕಮಿಷನ್ ಅ ಮೆಂಬರ್ ಫ್ರಮ್ ಹಿಸ್ ಸೈಡ್. ಮನುಷ್ಯ ಪ್ರೊಟೆಸ್ಟ್ ಮಾಡ್ದ ಅಂದರೆ ವಿರೋಧಿಸ್ದ. ಯಾಕೆ? ನನ್ನ ಕಡೆಯಿಂದ ನೀವು ಒಬ್ಬನ್ನ ಇನ್ಕ್ಲೂಡ್ ಮಾಡಬೇಕು ಅಂತ. ಮತ್ತು ಮೂರನೇ ಸ್ಟೇಟ್ಮೆಂಟ್ ಏನಿದೆ? ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದ ಸ್ವೀಟ್ ವರ್ಡ್ಸ್ ಫ್ರಮ್ ದ ಕಿಂಗ್ ಆಫ್ ದ ಜಂಗಲ್. ಮನುಷ್ಯನಿಗೆ ಕಿಂಗ್ ಆಫ್ ದ ಜಂಗಲ್ ಅಂದರೆ ಯಾರು? ಲಯನ್. ಲಯನ್ನ ಸ್ವೀಟ್ ವರ್ಡ್ಸ್, ತುಂಬ ಸಿಹಿಯಾದ ಮಾತಿಂದ ಮನುಷ್ಯನಿಗೆ ತುಂಬ ಖುಷಿಯಾಯಿತು. ಮತ್ತು ಫೋರ್ತ್ ಸ್ಟೇಟ್ಮೆಂಟ್ ಏನಿದೆ? ನೋ ಒನ್ ಫ್ರಮ್ ಮ್ಯಾನ್ಸ್ ಸೈಡ್ ವಾಸ್ ಇನ್ಕ್ಲೂಡೆಡ್ ಇನ್ ದ ಕಮಿಷನ್. ಮನುಷ್ಯನ ಕಡೆಯಿಂದ ಯಾರನ್ನು ಇನ್ಕ್ಲೂಡ್ ಮಾಡಿರಲಿಲ್ಲ ಅಂತ ಇದೆ. ಓಕೆ, ಇಲ್ಲಿ ನೋಡೋಣ. ಫಸ್ಟ್ ಒನ್ ಈಸ್ ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ಫಸ್ಟ್ ಈ 1 ಬರಬೇಕು. ಇಲ್ಲಿ ಎಲ್ಲಿದೆ 1 ನೋಡೋಣ. ಇಲ್ಲಿ 1 ಎನಲ್ಲಿದೆ, ಆಮೇಲೆ ಡಿನಲ್ಲಿದೆ. ಕರೆಕ್ಟ್? ಸೊ ಇವಾಗ ನಾವು ಎ ಮತ್ತು ಡಿನಲ್ಲಿ ಯಾವುದನ್ನು ಎಲಿಮಿನೇಟ್ ಮಾಡ್ಬೋದು ಅಂತ ನೋಡೋಣ. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಅದನ್ನು ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡಿದ ತಕ್ಷಣ ಮನುಷ್ಯನಿಗೆ ತುಂಬ ಖುಷಿಯಾಯಿತು. ಸೊ ಥರ್ಡ್ ಒನ್ ಇಸ್ ದ ಸೆಕೆಂಡ್ ಸ್ಟೇಟ್ಮೆಂಟ್. ಇಲ್ಲಿ ಸೆಕೆಂಡ್ ಇದೆ. ಸೆಕೆಂಡ್ ಯಾವುದು? ಮ್ಯಾನ್ ಪ್ರೊಟೆಸ್ಟೆಡ್. ಸೊ ಇದು ಆಗೋದಿಲ್ಲ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ A1342. This is the correct answer. Got it? Now let's move to the next question. That is question number 7. How did the man ultimately resolve the conflict with the animals in the gentleman of the jungle? ಮನುಷ್ಯ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ಅಂತ. ಆಪ್ಷನ್ಸ್ ಎ, ಹಿ ನೆಗೋಷಿಯೇಟೆಡ್ ಅ ಪೀಸ್ಫುಲ್ ಅಗ್ರಿಮೆಂಟ್. ನೆಗೋಸಿಯೇಷನ್, ಮಾತುಕತೆಯಿಂದ ಅವನು ಪೀಸ್ಫುಲ್ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ ಅಂತ. ಬಿ, ಹಿ ಸಾಟ್ ದ ಹೆಲ್ಪ್ ಫ್ರಮ್ ದ ಲಯನ್. ಅವನು ಸಿಂಹದ ಹೆಲ್ಪನ್ನು ಕೇಳ್ತಾನೆ ಅಂತ. ಸಿ, ಹಿ ಬರ್ನ್ ಡೌನ್ ದ ಹಟ್ ಡೆಸ್ಟ್ರಾಯಿಂಗ್ ದ ಆ್ಯನಿಮಲ್ಸ್ ಇನ್ಸೈಡ್. ಅವನು ಗುಡಿಸಲನ್ನ ಸುಟ್ಟು ಹಾಕ್ತಾನೆ, ಅದ್ರ ಜೊತೆ ಅದರಲ್ಲಿರೋ ಆ್ಯನಿಮಲ್ಸು ಸುಟ್ಟು ಹಾಕ್ತಾನೆ ಅಂತ. ಡಿ, ಹಿ ಸರೆಂಡರ್ಡ್ ಹಿಸ್ ಹಟ್ ಟು ದ ಆ್ಯನಿಮಲ್ಸ್. ತನ್ನ ಗುಡಿಸಲನ್ನ ಆ್ಯನಿಮಲ್ಸ್ಗೆ ಒಪ್ಪಿಸ್ತಾನೆ ಅಂತ. So the correct answer to this is, yes, tell me my dear students, it is option C. He burned down the hut, destroying the animals inside. Ega 8th question. The speaker of the poem, the school boy, is a option teacher. ಯಾರು ಇದರಲ್ಲಿ ಸ್ಪೀಕರ್ ಅಂತಂದರೆ ಇದರಲ್ಲಿ ಟೀಚರಾ ಅಥವಾ ಬಿ ಪೇರೆಂಟ್,
C. Schoolboy. D. Poet. The speaker here is the schoolboy. Option C is the correct answer. Next. Ninth one. Dash loves to rise in a summer morn in the schoolboy. Options are A. The skylark. B. The schoolboy. C. The caged bird. D. The teacher. Here the correct answer is option B. The schoolboy. ಸ್ಕೂಲ್ಬಾಯ್ಗೆ ಸಮ್ಮರಲ್ಲಿ ಬೆಳಗ್ಗೆ ಬೇಗ ಏಳೋದಕ್ಕೆ ಇಷ್ಟ. ನೆಕ್ಸ್ಟ್ ದ 10th question. What drives away the joy of the boy in the poem The Schoolboy? ಆ ಹುಡುಗನ ಸಂತೋಷನ ಯಾವುದು ಕಿತ್ಕೊಳ್ಳುತ್ತೆ, ಯಾವುದು ಓಡಿಸುತ್ತೆ? ಡ್ರೈವ್ಸ್ ಅವೇ. ಎ. ದ ಸ್ಕೈಲಾರ್ಕ್. ಬಿ. birds on every tree. C. the distant huntsman. D. the school. The correct answer is D. the school. Now let's move to the second main. Here it is. Fill in the blanks with appropriate articles. Answer any two of the following. ಇಲ್ಲಿ 4 ಕ್ವೆಶ್ಚನ್ಸ್ ಇದೆ. ನೀವು ಯಾವುದಾದ್ರೂ ಎರಡನ್ನು ಆನ್ಸರ್ ಮಾಡಬೇಕು. ಓಕೆ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಇಸ್, ನೀವು ಈ ಸ್ಟೇಟ್ಮೆಂಟನ್ನು ಬರೆದ್ಬಿಟ್ಟು ಆನ್ಸರ್ನ ಬರೆದು ಅದನ್ನು ಅಂಡರ್ಲೈನ್ ಮಾಡಬೇಕು. ಅದನ್ನು ಮರಿಬೇಡಿ. ಓಕೆ. ಡೋಂಟ್ ಜಸ್ಟ್ ರೈಟ್ ಎ, ದ, ಆ್ಯನ್ ಅಂತ ಬರೆದು ಬಿಟ್ಬಿಡಬೇಡಿ. ನೀಟಾಗಿ ಸೆಕೆಂಡ್ ಮೇಯ್ನ್ ಅಂತ ಹಾಕಿ ಎ ಅಂತ ಬರೆದು ಈ ಸ್ಟೇಟ್ಮೆಂಟನ್ನೆಲ್ಲ ಫುಲ್ಲು ಬರೆದು ಎಲ್ಲಿ ಬ್ಲ್ಯಾಂಕ್ ಇದೆಯೋ ಅಲ್ಲಿ ಆನ್ಸರ್ ಬರೀರಿ. ಅಂದರೆ ಆನ್ಸರ್ ನಿಮ್ಮದು ಅಂಡರ್ಲೈನ್ ಆಗಿರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸ್ಕೋರ್ marks in your exams. Now let's begin. A. Ravi bought dash umbrella and dash raincoat before the trip. ಆರ್ಟಿಕಲ್ಸ್ ಅಂದರೆ ನಿಮಗೆ ಗೊತ್ತಿದೆ. ನನ್ನ ವಿಡಿಯೋ ಆರ್ಟಿಕಲ್ಸ್ ಮೇಲಿರೋ ವಿಡಿಯೋ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಆರ್ಟಿಕಲ್ಸ್ನಲ್ಲಿ ನೀವು 1 ಮಾರ್ಕ್ ಕೂಡ ಕಳ್ಕೊಳ್ದೆ ಫುಲ್ ಮಾರ್ಕ್ಸ್ ತೊಗೋಬೋದು. ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಇದು ಯು ಇಂದ ಸ್ಟಾರ್ಟ್ ಆಗ್ತಾ ಇದೆ, ಇಟ್ಸ್ ಅ ವೋವೆಲ್, ಸೊ ಆ್ಯನ್ ಹಾಕೋಣ ಅಂತ ಹಾಕ್ತೀರಾ. ರವಿ ಬಾಟ್ ಆ್ಯನ್ ಅಂಬ್ರೆಲಾ. ಇಲ್ಲಿ ನೀವು ಇರೋ ಆಲ್ಫಾಬೆಟ್ ನೋಡಬಾರ್ದು, ಅದು ಯಾವ ಸೌಂಡ್ ಬರುತ್ತೆ ಅಂತ ನೋಡಬೇಕು. ಓಕೆ. ವೆದರ್ ಇಟ್ ಈಸ್ ದ ಸೌಂಡ್ ಆಫ್ ಅ ಓವೆಲ್ ಆರ್ ದಟ್ ಆಫ್ ಅ ಕಾನ್ಸನೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿ ಕೋಇನ್ಸಿಡೆಂಟ್ಲಿ ದಿಸ್ ಯು ಅಂಬ್ರೆಲಾ ಅನ್ನೋದು ಅ ಸೌಂಡ್ ಬರ್ತಿದೆ. ಆಲ್ಸೋ ಇಟ್ ಈಸ್ ಅ ವೋವೆಲ್, ಸೊ ಆ್ಯನ್ ಅಂತ ಹಾಕಿದ್ದೀರಾ. ಸೊ ದಿಸ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆ್ಯಂಡ್ ರೈನ್ಕೋಟ್, ರ ಸೌಂಡ್, ಸೊ ದಿಸ್ ಇಸ್ ಅ ಕಾನ್ಸನೆಂಟ್ ಸೌಂಡ್. ಸೊ ರವಿ ಬಾಟ್ ಆ್ಯನ್ ಅಂಬ್ರೆಲಾ ಆ್ಯಂಡ್ ಅ ರೈನ್ಕೋಟ್ ಬಿಫೋರ್ ದ ಟ್ರಿಪ್. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ವಿ ಸಾ ಡ್ಯಾಶ್ ಯುರೋಪಿಯನ್ ಟೂರಿಸ್ಟ್ ನಿಯರ್ ಡ್ಯಾಶ್ ಏನ್ಷಿಯಂಟ್ ಫೋರ್ಟ್. ಇಲ್ಲೂ ಕೂಡ ನೀವು ಈ ಇಂದ ಸ್ಟಾರ್ಟ್ ಆಗ್ತಿದೆ, ಆ್ಯನ್ ಯುರೋಪಿಯನ್ ಅಂತ ಮಾಡಿದ್ರೆ ದಟ್ ವುಡ್ ಬಿ ಅ ಬ್ಲಂಡರ್. ಅದು ಒಂದು ಮಿಸ್ಟೇಕ್ ಆಗುತ್ತೆ. ಯಾಕೆ ಅಂದರೆ ಈವನ್ ದೋ ಇಟ್ ಸ್ಟಾರ್ಟ್ಸ್, ಇಟ್ ಬಿಗಿನ್ಸ್ ವಿತ್ ಇ, ದ ಸೌಂಡ್ ಇಸ್ ದಟ್ ಆಫ್ ಅ ಕಾನ್ಸನೆಂಟ್, ವೈ ಸೌಂಡ್. ಯುರೋಪಿಯನ್ ಯ ಅಂತ ಬರುತ್ತಲ್ವಾ, ಅದಕ್ಕೆ ಎ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಸಾ ಅ ಯುರೋಪಿಯನ್ ಟೂರಿಸ್ಟ್ ನಿಯರ್. ಇಲ್ಲಿ ಯಾವ ಸೌಂಡ್ ಇದೆ ನೋಡಿ, ಓವಲ್ ಅಥವಾ ಕಾನ್ಸನೆಂಟಿಂದ ಶುರುವಾಗುತ್ತಾ ಅಂದರೆ ಆಲ್ಫಾಬೆಟ್ ಅಂತ ನೋಡೋ ಬದಲು ಸೌಂಡ್ ಯಾವ ಥರ ಇದೆ, ಇಟ್ ಈಸ್ ಎ, ಏನ್ಷಿಯಂಟ್. ಸೊ ನಿಯರ್ ಆ್ಯನ್ ಏನ್ಷಿಯಂಟ್ ಫೋರ್ಟ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್. ರಾಧಾ ಇಸ್ ಡ್ಯಾಶ್ ಆನೆಸ್ಟ್ ವಿಮನ್ ವಿತ್ ಡ್ಯಾಶ್ ಯುನೀಕ್ ಸೆನ್ಸ್ ಆಫ್ ಹ್ಯೂಮರ್. ಇಲ್ಲಿ ಹೇಳಿ ನೋಡೋಣ. ರಾಧಾ ಈಸ್ ಡ್ಯಾಶ್. ಡು ವಿ ಸೇ ಹಾನೆಸ್ಟ್ ವುಮನ್? ನೋ, ಎಚ್ ಇಲ್ಲಿ ಸೈಲೆಂಟ್, ಇಟ್ ಈಸ್ ಆನೆಸ್ಟ್ ವುಮನ್. ಸೊ ಇಲ್ಲಿ ಕಾನ್ಸನೆಂಟ್ ಇದ್ರೇನು ಸೌಂಡ್ ಯಾವುದಿದೆ, ಓವಲ್ ಸೌಂಡ್ ಇದೆ, ಅದಕ್ಕೆ ಆ್ಯನ್ ಆನೆಸ್ಟ್ ವುಮನ್ ಅಂತ ಹೇಳಬೇಕು. ವಿತ್ ಡ್ಯಾಶ್ ಯುನೀಕ್ ಸೆನ್ಸ್ ಆಫ್ ಹ್ಯೂಮರ್. ಇಲ್ಲಿ ಯು ಓವಲ್ ಇದ್ರೇನು ಸೌಂಡ್ ಯಾವುದಿದೆ, ಕಾನ್ಸನೆಂಟ್ ಸೌಂಡ್ ಇದೆ, ಯೂನಿಕ್ ಯ ಸೌಂಡ್ ಇದೆ. ಸೊ ಇಲ್ಲಿ ಎ ಬರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿ ಕಾನ್ಸನೆಂಟಿಂದ ಶುರುವಾದ್ರೂ ಸೌಂಡ್ ಓವಲ್ದಿದೆ, ಆ್ಯನ್ ಬಂದಿದೆ. ಇಲ್ಲಿ ಓವಲಿಂದ ಶುರುವಾದ್ರೂ ಸೌಂಡ್ ಕಾನ್ಸನೆಂಟ್ದಾಗಿದೆ, ಅದಕ್ಕೆ ಎ ಬಂದಿದೆ. ಅರ್ಥ ಆಯ್ತಲ್ವಾ?
So the statement is Radha is an honest woman with a unique sense of humor. Next, D. Rama is dash eldest son of Krishna and Leela. He has dash MBA from Oxford University. ಇಲ್ಲಿ we are speaking about one particular person, okay, Rama. So we know him. So we are using the definite article. Rama is the eldest son of Krishna and Leela. He has MBA. ಓಕೆ, ಇದು ಕಾನ್ಸನೆಂಟ್ ಇದ್ರೇನು ಸೌಂಡ್ ಯಾವುದಿದೆ? MBA. ಸೊ ಹಿ ಹ್ಯಾಸ್ ಆನ್ MBA from Oxford University. Next question. Fill in the blanks with appropriate prepositions given in the brackets. Answer any one of the following and each carries 3 marks. ಅಂದರೆ 3 ಬ್ಲ್ಯಾಂಕ್ಸ್ ಇರುತ್ತೆ, ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಇರುತ್ತೆ. ಯಾವುದು ಮಿಸ್ಟೇಕ್ ಮಾಡಿದೆ ಆನ್ಸರ್ ಮಾಡಿ. ನನ್ನ ವಿಡಿಯೋಸ್ ನೋಡಿ, ಪ್ರಿಪೋಸಿಷನ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ರಿಯಲಿ ವೆಲ್ ಆ್ಯಂಡ್ ಯು ವೋಂಟ್ ಲೂಸ್ ಮಾರ್ಕ್ಸ್. Please refer to that video. It is in the playlist. First one nodana. The children gathered dash the large tree dash listened to the teacher's story. After the story ended, they returned dash class happily. ಇದು ಫಸ್ಟು ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಬ್ಲೈಂಡಾಗಿ ಬರೆಯೋಕ್ಕೆ ಹೋಗಬೇಡಿ. ದ ಚಿಲ್ಡ್ರನ್ ಗ್ಯಾದರ್ಡ್ ಡ್ಯಾಶ್ ದ ಲಾರ್ಜ್ ಟ್ರೀ. ಏನಿರ್ಬೋದು ಆಪ್ಷನ್ಸ್ ನೋಡಿ. ಟು, ಫ್ರಮ್, ಅಂಡರ್, ಓವರ್ ಇದೆ. ಓಕೆ, ಟು ನಿಮಗೆ ಮೀನಿಂಗ್ ಒಂದು ಸ್ವಲ್ಪ ಗೊತ್ತಿರುತ್ತೆ ಏನು ಇದು ಅಂತ ಅಲ್ವಾ. ಸೊ ಇಲ್ಲಿ ಕರೆಕ್ಟ್ ಇರೋದು ಏನು? ದ ಚಿಲ್ಡ್ರನ್ ಗ್ಯಾದರ್ಡ್ ಅಂಡರ್ ದ ಲಾರ್ಜ್ ಟ್ರೀ ಡ್ಯಾಶ್ ಲಿಸನ್ ಟು ದರ್ ಟೀಚರ್ಸ್ ಸ್ಟೋರಿ. ಸೊ ಅಂಡರ್ ಎಲ್ಲೂ ಕೂಡ ನೀವು ಕ್ವೆಶ್ಚನ್ ಪೇಪರ್ನಲ್ಲಿ ಯಾವುದೇ ಮಾರ್ಕನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಹಾಗೆ ಬರೆಯೋದಕ್ಕೆ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಲಾರ್ಜ್ ಟ್ರೀ ಡ್ಯಾಶ್ ಲಿಸನ್ ಟು ದರ್ ಟೀಚರ್ ಸ್ಟೋರಿ. ಫ್ರಮ್ ಆಗುತ್ತಾ? ಅಂಡರ್, ಓವರ್ ಯಾವುದೂ ಆಗಲ್ಲ. ಟು ಲಿಸನ್ ಅಲ್ವಾ? ಟು ಲಿಸನ್ ಟು ದ ಟೀಚರ್ ಸ್ಟೋರಿ. ಆಫ್ಟರ್ ದ ಸ್ಟೋರಿ ಎಂಡೆಡ್ ದೇ ರಿಟರ್ನ್ಡ್ ಫ್ರಮ್ ಕ್ಲಾಸ್ ಹ್ಯಾಪಿಲಿ ಆಗುತ್ತಾ? ಟು ಆಗುತ್ತಾ? ಅಂಡರ್ ಆಗುತ್ತಾ? ಓವರ್ ಆಗುತ್ತಾ? ಇಲ್ಲಿ ಉತ್ತರ ದೇ ರಿಟರ್ನ್ to class happily. So the correct answer is the children gathered under the tree to listen to the teacher's story. After the story ended, they returned to class happily. Now the next question. Ravi placed his books dash the table dash starting his homework. Later he went dash the playground ಟು ಪ್ಲೇ ಕ್ರಿಕೆಟ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ರವಿ ತನ್ನ ಪುಸ್ತಕಗಳನ್ನು ಡ್ಯಾಶ್ ಟೇಬಲ್ ಅಂದರೆ ಸಾಮಾನ್ಯವಾಗಿ ಏನು ಹೇಳ್ತೀವಿ? ಟೇಬಲ್ ಮೇಲೆ ಅಲ್ವಾ. ಡ್ಯಾಶ್ ಸ್ಟಾರ್ಟಿಂಗ್ ಇಸ್ ಹೋಮ್ವರ್ಕ್ ಸ್ಟಾರ್ಟ್ ಆಗೋದಕ್ಕೆ ಏನು ಅಂತ ಇಲ್ಲಿ ಹಾಕಬೇಕು. ಆಮೇಲೆ ಅದಾದಮೇಲೆ ನಂತರ ಹಿ ವೆಂಟ್ ಡ್ಯಾಶ್ ದ ಪ್ಲೇಗ್ರೌಂಡ್ಗೆ ಹೋದ. ಸೊ ಲೆಟ್ಸ್ ಫಿಲ್ ದೀಸ್ ಬ್ಲ್ಯಾಂಕ್ಸ್. ರವಿ ಪ್ಲೇಸ್ಡ್ ಹಿಸ್ ಬುಕ್ಸ್ ಟೇಬಲ ಮೇಲೆ, ಮೇಜಿನ ಮೇಲೆ, ಆನ್ ದ ಟೇಬಲ್ ಡ್ಯಾಶ್ ಸ್ಟಾರ್ಟಿಂಗ್ ಹಿಸ್ ಹೋಮ್ವರ್ಕ್ ಅಂತಂದರೆ ಇಲ್ಲೇನು ಕರೆಕ್ಟ್ ಆನ್ಸರ್? ಬಿಫೋರ್. Later he went dash playground. Later he went to the playground to play cricket. Now, next question. The cat jumped dash the wall and ran dash the garden. Finally, it came back dash the house when it started to rain. The cat jumped. ಸಿ, ನನ್ನ ಪ್ರಿಪೋಸಿಷನ್ ವಿಡಿಯೋ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಯಾವುದು ಹಾಕಬೇಕು ಅಂತ. ದ ಕ್ಯಾಟ್ ಜಂಪ್ಡ್ ಓವರ್ ದ ವಾಲ್. ಒಂದು ಗೋಡೆ ಇದ್ದರೆ ಇಟ್ ಜಂಪ್ಡ್ ಓವರ್ ದ ವಾಲ್, ಗೋಡೆನ ದಾಟಿ ಆಚೆ ಕಡೆಗೆ ಹೋಯಿತು ಅಂತ. ಓಕೆ, ಇಟ್ ಜಂಪ್ಡ್ ಓವರ್ ದ ವಾಲ್ ಆ್ಯಂಡ್ ರ್ಯಾನ್ ಡ್ಯಾಶ್ ದ ಗಾರ್ಡನ್ ಆ್ಯಂಡ್ ರ್ಯಾನ್ ಇನ್ ಟು ದ ಗಾರ್ಡನ್ ಒಳಗಡೆ ಹೋಯಿತು. ಫೈನಲಿ ಇಟ್ ಕೇಮ್ ಬ್ಯಾಕ್ ಡ್ಯಾಶ್ ದ ಹೌಸ್. ಇಟ್ ಕೇಮ್ ಬ್ಯಾಕ್
ಟು ದ ಹೌಸ್. ಕೇಮ್ ಬ್ಯಾಕ್ ಅಂದರೆ ಏನು? ರಿಟರ್ನ್ಡ್. ಅದು ಬಂದ ತಕ್ಷಣ ಇಲ್ಲಿ ಪ್ರಿಪೋಸಿಷನ್ ಟು ಬರುತ್ತೆ. ಇಲ್ಲೂ ಕೂಡ ನೋಡಿ ರಿಟರ್ನ್ಡ್ ಅಂತ ಇದ್ದಾಗ ಟು ಬಂದಿದೆ ಅಲ್ವಾ? ಸೊ ದಿಸ್ ಈಸ್ ದ ಪ್ರಿಪೋಸಿಷನ್ ದಟ್ ಈಸ್ ಯೂಸ್ಡ್ ವಿತ್ ರಿಟರ್ನ್ಡ್ ಆ್ಯಂಡ್ ಕೇಮ್ ಬ್ಯಾಕ್. Now moving on to the part B and C, and before that let us solve part C, okay, and then move on to part B. Fourth main, fill in the blanks with suitable form of verbs given in the brackets. So you have to fill it with verbs. And do you have an option here? No, you don't have an option here. You have two questions. ಎರಡನ್ನೂ ನೀವು ಬರೀಬೇಕಾಗತ್ತೆ. ಆ್ಯಂಡ್ ಈಚ್ ಕ್ವೆಶ್ಚನ್ ಕ್ಯಾರೀಸ್ 4 ಮಾರ್ಕ್ಸ್. ಅಂದರೆ 1 2 3 4 ಬ್ಲ್ಯಾಂಕ್ಸ್ ಇದೆ. ಆ 4 ಆನ್ಸರ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಯಾವುದಾದ್ರೂ ಮಿಸ್ಟೇಕ್ ಮಾಡಿದ್ರೆ ನೀವು ಅಷ್ಟು ಮಾರ್ಕ್ಸನ್ನು ಕಳ್ಕೊಳ್ತೀರಾ. Now 19th question. After 3 years I happened to meet Miss Vijayalakshmi at the city railway station yesterday. So ಓದಾಗ ನೀವು ಅದು ಅರ್ಥ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ಸಮಥಿಂಗ್ the event has already taken place. ಇದು past tense ಅಲ್ಲಿದೆ. when did you meet? Yesterday. When? After 3 years. She had been my high school English teacher. ಓಕೆ, ಶಿ ಹ್ಯಾಡ್ ಬೀನ್ ಅಂತ ಇದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಮೀಟಿಂಗ್ ಹರ್ ಡ್ಯಾಶ್ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ? ವರ್ಬ್ ರಿವೈವ್ ಅಂತ ಕೊಟ್ಟಿದ್ದಾರೆ. ರಿವೈವ್ ಮೆಮೊರೀಸ್ ಆಫ್ ಹೌ ಶಿ ಡ್ಯಾಶ್ ವಿತಿನ್ ಬ್ರ್ಯಾಕೆಟ್ ಇನ್ಸ್ಪೈರ್ me to develop a love for reading English books. We dash spend quite some time talking about the wonderful moments and experiences we had shared during my school days. ಇಲ್ಲಿ ನೋಡಿ ಏನಂತಿದೆ? ಎಕ್ಸ್ಪೀರಿಯನ್ಸಸ್ ವಿ ಹ್ಯಾಡ್ ಶೇರ್ಡ್ ಅಂತ ಇದೆ. ವಿ ಶೇರ್ಡ್ ಅಂತ ಇಲ್ಲ, ವಿ ಹ್ಯಾಡ್ ಶೇರ್ಡ್. ಅಂದರೆ ಈ ಇನ್ಸಿಡೆಂಟ್ ಏನಾಗಿದೆ, ನೆನ್ನೆ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ. ಪಾಸ್ಟಲ್ಲಿ ನೀವು ಇನ್ನೊಂದು ಪಾಸ್ಟ್ ಟೆನ್ಸ್ನ ರೆಫರ್ ಮಾಡ್ತಿದ್ದೀರಾ. ಸೊ ಯು ಆರ್ ಯೂಸಿಂಗ್ ವಿ ಹ್ಯಾಡ್ ಶೇರ್ಡ್ ಇಲ್ಲಿ, ಆಯಿತಾ? ಪಾಸ್ಟಲ್ಲಿ ಅದಕ್ಕಿಂತ ಪಾಸ್ಟ್ ಇನ್ಸಿಡೆಂಟನ್ನು ನೀವು ಇಲ್ಲಿ ಉಲ್ಲೇಖನೆ ಮಾಡ್ತಿದ್ದೀರಾ. ಬಿಫೋರ್ ಪಾರ್ಟಿಂಗ್ ವೇಸ್ ಐ ಸಾಟ್ ಹರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಡ್ಯಾಶ್ ಥ್ಯಾಂಕ್ ಹರ್ ವಾರ್ಮ್ಲಿ. ಇದನ್ನು ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ 4 ಮಾರ್ಕ್ಸ್ ಇದ್ರೇನು 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಇನ್ನೊಂದು ಮಾರ್ಕನ್ನು ನೀವು ಕರೆಕ್ಟಾಗಿ ಓದಿಸಿ ಬರೀಬೇಕು. ಅದೇನು ಉತ್ತರ ಅಂತಂದರೆ, ಸಿ, ಆಫ್ಟರ್ 3 years ಐ ಹ್ಯಾಪನ್ ಟು ಮೀಟ್ ವಿಜಯಲಕ್ಷ್ಮಿ, ಮಿಸ್ ವಿಜಯಲಕ್ಷ್ಮಿ ಅಟ್ ದ ಸಿಟಿ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ. ಸೊ ದಿಸ್ ಈಸ್ ಅ ಪಾಸ್ಟ್ ಈವೆಂಟ್ ಯು ಆರ್ ಟಾಕಿಂಗ್ ಅಬೌಟ್. ಶಿ ಹ್ಯಾಡ್ ಬೀನ್, ಓಕೆ, ಶಿ ಹ್ಯಾಡ್ ಬೀನ್ ಮೈ ಹೈ ಸ್ಕೂಲ್ ಇಂಗ್ಲಿಷ್ ಟೀಚರ್. ಮೀಟಿಂಗ್ ಹರ್, ಅವ್ರು ಮೀಟ್ ಮಾಡಿದ ತಕ್ಷಣ ನನಗೆ ಏನಾಯಿತು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಯು ಹ್ಯಾವ್ ಟು ಸೇ ಮೀಟಿಂಗ್ ಹರ್ ರಿವೈವ್. ರಿವೈವ್ ಅಂದರೆ ಫ್ರೆಶ್ ಆಗಿ ಇಟ್ ಬ್ರಾಟ್ ಬ್ಯಾಕ್ ಅಂತ, ರಿವೈವ್ಡ್ ಆಗುತ್ತೆ ಇದು. ಮೀಟಿಂಗ್ ಹರ್ ರಿವೈವ್ಡ್ ಮೆಮೊರೀಸ್ ಆಫ್ ಹೌ ಶಿ, ಇಲ್ಲೇನಾಗಿದೆ, ಶಿ ಇನ್ಸ್ಪೈರ್ಡ್ ಮೀ ಅಂತ ಬರೆದು ಬಿಡ್ಬೋದು ನೀವು. ಬಟ್ ನೆನ್ನೆ ಮೀಟ್ ಮಾಡಿದಾಗ ಅವ್ರು ಇನ್ಸ್ಪೈರ್ ಮಾಡಿದ್ರಾ? ಇಲ್ಲ, ಹಿಂದೆ ನೀವು ಸ್ಟೂಡೆಂಟ್ ಡೇಸ್ನಲ್ಲೇ ಶಿ ಹ್ಯಾಡ್ ಇನ್ಸ್ಪೈರ್ಡ್ ಯು. ಸೊ ನೀವು ಇನ್ಸ್ಪೈರ್ಡ್ ಮೀ ಅಂತ ಬರೆದ್ರೆ ಅದು ತಪ್ಪಾಗುತ್ತೆ. ಸೊ ಇಟ್ ಈಸ್ ಹ್ಯಾಡ್ ಇನ್ಸ್ಪೈರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಅಂಡರ್ಸ್ಟುಡ್? ಹೌ ಶಿ ಹ್ಯಾಡ್ ಇನ್ಸ್ಪೈರ್ಡ್ ಮೀ ಟು ಡೆವಲಪ್ ಅ ಲವ್ ಫಾರ್ ರೀಡಿಂಗ್ ಬುಕ್ಸ್. ನೆನ್ನೆ ನೀವು ನೋಡಿದ ತಕ್ಷಣ ಅವ್ರು ಇನ್ಸ್ಪೈರ್ ಮಾಡಿದ್ರೆ ಯು ಕ್ಯಾನ್ ಸೇ ಶಿ ಇನ್ಸ್ಪೈರ್ಡ್ ಮೀ ಅಂತ. ಅವರು ನನ್ನನ್ನು ಆವಾಗಲೇ ತುಂಬ ಹಿಂದೆನೇ ಅವ್ರು ನನಗೆ ಇನ್ಸ್ಪೈರ್ ಮಾಡಿದ್ರು ಅಂದರೆ ಶಿ ಹ್ಯಾಡ್ ಇನ್ಸ್ಪೈರ್ಡ್ ಅಂತ, ಆಯಿತಾ? ವಿ ಸ್ಪೆಂಡ್ ಕ್ವೈಟ್ ಸಮ್ ಟೈಮ್ ಟಾಕಿಂಗ್ ಅಬೌಟ್ ದ ವಂಡರ್ಫುಲ್ ಮೂಮೆಂಟ್ಸ್. ಇಲ್ಲಿ ನೆನ್ನೆ ಎಸ್ಟರ್ಡೇ ಏನು ಮಾಡಿದ್ವಿ? ವಿ ಸ್ಪೆಂಡ್ಗೆ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ಸ್ಪೆಂಟ್. ಓಕೆ, spent is the past tense of spent. So we spent quite, it's not spended, mind you, it is spent, because I've seen students write spended. Please idanna note ಮಾಡ್ಕೊಳ್ಳಿ. It is spent quite some time talking about the wonderful moments and experiences we had shared. ನೋಡಿ ಇಲ್ಲಿ ಹಿಂದೆ, ತುಂಬ ಹಿಂದೆ, past of past, you have shared wonderful experiences during my school days. Before parting ways,
I sought her blessings and ಇಲ್ಲಿ ಥ್ಯಾಂಕ್ ಅಂತ ಇರೋದೇನಾಗುತ್ತೆ thanked. Because you thanked her. When did that happen? Yesterday. Understood? Now let's move to the next one. The 20th. After many years, Rahul dash visit his grandparents in their village. They, within brackets B antide, overjoyed to see him and dash welcome him with warm hugs and affection. He spent quality time talking and sharing happy memories with them. Before leaving, Rahul dash promise to visit them again soon. ಇಲ್ಲೂ ಕೂಡ ಅಷ್ಟೇ ರಾಹುಲ್ ಒಂದು ಪಾಸ್ಟ್ ಇವೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಆಯಿತಾ. ರಾಹುಲ್ ಡ್ಯಾಶ್ ಇಸ್ ಪೇರೆಂಟ್ಸ್ ಇನ್ ದರ್ ವಿಲೇಜ್. ಇಲ್ಲಿ ನೀವೇನು ಹೇಳ್ತೀರಾ? ರಾಹುಲ್ ವಿಸಿಟೆಡ್, ಕರೆಕ್ಟ್. ದೇ ಬಿ ಅಂತ ಇದೆ. ಸೊ ಬಿಗೆ ಯಾವ ಫಾರ್ಮ್ ಆಫ್ ವರ್ಬ್ ಯೂಸ್ ಮಾಡ್ತೀರಾ? ದೇ ವರ್. ಅದು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ವರ್ ಯೂಸ್ ಮಾಡ್ತೀರಾ. ದೇ ವರ್ ಓವರ್ ಜಾಯ್ ಟು ಸಿ ಹಿಮ್ ಆ್ಯಂಡ್ ವೆಲ್ಕಮ್. ಪಾಸ್ಟ್ ಟೆನ್ಸ್ ಆಫ್ ವೆಲ್ಕಮ್ ಇಸ್ ವೆಲ್ಕಮ್ಡ್. Welcomed him with warm hugs and affection. He spent quality time talking and sharing happy memories with them. Before leaving, Rahul dash promise antide. Past form of promises, promised. Generally verb ಏನಾಗುತ್ತೆ, ಪಾಸ್ಟ್ ಟೆನ್ಸ್ನಲ್ಲಿ ಇ ಡಿ ಹಾಕಿದ್ರೆ ಆಗುತ್ತೆ, ಕೆಲವಿಗೆ ಇ ಡಿ ಹಾಕಿದ್ರೆ ಆಗೋದಿಲ್ಲ ಆಯಿತಾ. ನೀವು ಅದನ್ನು ನೋಡ್ಕೊಳ್ಬೇಕು ಯಾವ ಥರ ಬರೀಬೇಕು ಅಂತ. ಈಗ ನಾವು ಪಾರ್ಟ್ ಬಿ, ಸೆಕೆಂಡ್ ಮೇನ್ ಆ್ಯಂಡ್ ಥರ್ಡ್ ಮೇನ್ಗೆ ಹೋಗೋಣ. ಸೆಕೆಂಡ್ ಮೇನ್, ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಇನ್ 2 words or 2 phrases or 2 sentences. ರಿಮೆಂಬರ್ ದಿಸ್. ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೋ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ಎನಿ ಒನ್. ಇಲ್ಲಿ ನಿಮಗೆ ಚಾಯ್ಸ್ ಇದೆ, 3 ಇದೆ. ನೀವು ಯಾವುದಾದ್ರೂ ಒಂದನ್ನು ಆನ್ಸರ್ ಮಾಡಬೇಕು ಇಲ್ಲಿ. ದ ಫಸ್ಟ್ ಒನ್, ನೇಮ್ ಎನಿ 2 members ಅಪಾಯಿಂಟೆಡ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್. ದ ಆನ್ಸರ್ ಇಸ್ ಮಿಸ್ಟರ್ ರೈನೋಸರಸ್. ಸ್ಪೆಲ್ಲಿಂಗ್ನ ಸರಿಗೆ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಮಿಸ್ಟರ್ ಬೊಫೆಲೋ. ಯಾವುದಾದ್ರೂ 2 ಬರಿಬೋದು. ಆರ್ ಮಿಸ್ಟರ್ ಫಾಕ್ಸ್ ಆಸ್ ಚೇರ್ಮನ್, ಮಿಸ್ಟರ್ ಲೆಪರ್ಡ್, ಯಾವುದಾದ್ರೂ 2 ಬರಿಬೋದು ನೀವು. What did the king of the jungle want to have in his kingdom in the gentleman of the jungle? ಜಂಗಲ್ ರಾಜ ಅಂದರೆ ಲಯನ್ಗೆ ಏನು ಬೇಕಿತ್ತು ತನ್ನ ರಾಜ್ಯದಲ್ಲಿ? ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ. ಟ್ರ್ಯಾಂಕ್ವಿಲಿಟಿ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿ. ಓಕೆ, ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಬರೆದ್ರೆ ಆಯಿತು, 2 ಮಾರ್ಕ್ಸ್ ಸಿಗುತ್ತೆ. ಲಯನ್ ಆಸ್ ಕಿಂಗ್ ಆಫ್ ಜಂಗಲ್ ವಾಂಟೆಡ್ ಟು ಪ್ರಿಸರ್ವ್ ಆರ್ಡರ್ ಆ್ಯಂಡ್ ಸೆಟಲ್ ಡಿಸ್ಪ್ಯೂಟ್ಸ್ ಅಮಿಕಬಲಿ ಅಮಾಂಗ್ಸ್ ಹಿಸ್ ಸಬ್ಜೆಕ್ಟ್ಸ್. ದಿಸ್ ಈಸ್ ಓನ್ಲಿ ಫಾರ್ ಯುವರ್ ಇನ್ಫಾರ್ಮೇಷನ್. ನೀವು ಬರೀ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ವಾಟ್ ಕೈಂಡ್ ಆಫ್ ಹಟ್ ಡಿಡ್ ದ ಮ್ಯಾನ್ ಬಿಲ್ಡ್ ಫೈನಲಿ ಇನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್? ದ ಆನ್ಸರ್ ಇಸ್ ಅ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್. ಓಕೆ, ದಿಸ್ ಅಗೇನ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಇಲ್ಲಿ ನೀವು ದ ಮ್ಯಾನ್ ಬಿಲ್ಡ್ಗೆ ಪಾಸ್ಟ್ ಟೆನ್ಸ್ ಏನು ಹೇಳಿ? BUILD ಈಸ್ ರಿಪ್ಲೇಸ್ಡ್ ಬೈ BUILT, ಬಿಲ್ಡ್. ಅಲ್ಲಿ ಹೇಗೆ SPEND ಸ್ಪೆಂಡ್ ಏನಾಯಿತು? SPENT. ಸೊ D ಈಸ್ ರಿಪ್ಲೇಸ್ಡ್ ಬೈ T. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. A bigger and better hut. The man constructed a giant hut large enough to accommodate all the animals of the jungle at once. This is only for your information. Okay, what kind of a hut antandre? Bigger and better hut is the answer. Now moving on to the third main, that is answer any of the following in a paragraph about 60 words. ಪ್ಲೀಸ್ ಸ್ಟಿಕ್ ಟು ದ ವರ್ಡ್ ಲಿಮಿಟ್. ಇಲ್ಲದಿದ್ರೆ ನಿಮಗೆ ಎಲ್ಲ ಆನ್ಸರ್ಸು ಬರೆಯೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ಎನಿ ಆಫ್ ದ ಫಾಲೋಯಿಂಗ್. ಅಂದರೆ ಇಲ್ಲಿ 3 ಮಾರ್ಕ್ಗೆ 1ಕ್ಕೆ ನೀವು ಆನ್ಸರ್ ಮಾಡಿದ್ರೆ ಆಯಿತು. ಇಲ್ಲಿ ಡಿಸ್ಕ್ರೈಬ್ ದ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಟು ದ ಅಪಾಯಿಂಟ್ಮೆಂಟ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್. In Yomyo Kenyatta's The Gentleman of the Jungle,
The story highlights how power and authority are misused under the guise of maintaining order. One very brief introduction is required. It should have the author's or the poet's name and the title. When a heavy torrential storm broke out, the elephant asked his friend the man for permission to put his trunk inside the hut for protection. However, the elephant slowly pushed himself completely inside and flung the man out in the rain. As a dispute arose, the man started grumbling. The lion arrived roaring, wanting peace and tranquility in his kingdom. The lion commanded his high ministers to appoint a commission of inquiry to investigate the matter. Thus, the injustice done to the man and his subsequent protest led directly to the creation of the commission. So, these are the circumstances that led to the creation of the committee. 17th question answer nodana. How did the members of commission of inquiry justify their act of not including any man in the gentlemen of the jungle? ಇದಕ್ಕೆ ಉತ್ತರ. The commission of inquiry was formed by the king of the jungle to settle the hut dispute between the man and the elephant. When the man protested against the absence of human representation, the members justified their decision by stating that no one from man's side was well educated enough to understand the intricacies of jungle law. The members were gentlemen of repute who would investigate the matter with care and remain completely impartial. Because of this, they assured the man that a human representative was not needed. By using these excuses, the animals kept the man out and gave a biased judgment in favor of the elephant. ಸ್ಟೂಡೆಂಟ್ಸ್, ನೀವು ಈಗಾಗಲೇ ಈ ವಿಡಿಯೋನ ನೋಡಿದ್ದೀರಾ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಅದರಿಂದ ನನಗೆ ತುಂಬ ಎನ್ಕರೇಜ್ಮೆಂಟ್ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ನಾನು ಮುಂದೆ ವೀಡಿಯೋಸ್ ಮಾಡೋದೆಲ್ಲ ನಿಮಗೆ ಇಮಿಡಿಯೇಟಾಗಿ ಸಿಗುತ್ತೆ, ಯಾವುದೂ ಮಿಸ್ ಆಗೋದಿಲ್ಲ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವುದಾದ್ರೂ ಕ್ವೆಶ್ಚನ್ಗೆ ಆನ್ಸರ್ಸ್ ಬೇಕು ಅಂತಂದರೆ ಕೇಳಿ, ಅಥವಾ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನನ್ನು ಕಮೆಂಟ್ ಸೆಕ್ಷನಿಂದ ಅಪ್ರೋಚ್ ಮಾಡ್ಬೋದು. ನಾನು ನಿಮಗೆ ಗೈಡ್ ಮಾಡ್ತೀನಿ. ಆಮೇಲೆ ಪ್ಲೇಲಿಸ್ಟಲ್ಲಿ ಬೇರೆ ಈ ಪಾಠದ ಮತ್ತು ಬೇರೆ ಪಾಠದ ಎಕ್ಸ್ಪ್ಲನೇಷನ್ ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿದೆ, ನೀವು ಅದನ್ನು ನೋಡ್ಬೋದು. ಈಗ 18th ಕ್ವೆಶ್ಚನ್ಗೆ ಆನ್ಸರ್ ನೋಡೋಣ. ವಾಟ್ ಡಿಡ್ ದ ಮ್ಯಾನ್ ಫೈನಲಿ ಡೂ ಇನ್ ಆರ್ಡರ್ ಟು ಗೆಟ್ ಜಸ್ಟಿಸ್ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್? ಇದಕ್ಕೆ ಉತ್ತರ. ಆಫ್ಟರ್ ಲೂಸಿಂಗ್ ಮಲ್ಟಿಪಲ್ ಹರ್ಟ್ಸ್ ಟು ದ ಗ್ರೀಡಿ ಆನಿಮಲ್ಸ್, ದ ಮ್ಯಾನ್ ರಿಯಲೈಸ್ಡ್ ದ್ಯಾಟ್ ದ ಪೀಸ್ಫುಲ್ ರಿಕ್ವೆಸ್ಟ್ ವುಡ್ ನೆವರ್ ಗಿವ್ ಹಿಮ್ ಜಸ್ಟಿಸ್. To solve his problem once and for all, the man built a bigger and better hut a short distance away. Seeing the large hut, all the animals rushed inside and started fighting over who should occupy it. While they were busy quarreling, the man set the hut on fire and burnt it to the ground along with all the animals inside. By doing this, the man permanently ended their exploitation and finally enjoyed peace. ವಿಡಿಯೋನ ಎಂಡ್ ಮಾಡೋದಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್. ನೀವು ಈ 3 marks ಕ್ವೆಶ್ಚನ್ ಅಥವಾ 2 marks, ಈವನ್ 4 marks ಕ್ವೆಶ್ಚನ್ ಫಾರ್ ದ್ಯಾಟ್ ಮ್ಯಾಟರ್, ಅಂಡರ್ಲೈನ್ ಆಲ್ ದ ಕೀವರ್ಡ್ಸ್. ಅದಂತೂ ತುಂಬ ಇಂಪಾರ್ಟೆಂಟ್ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ. ಡೋಂಟ್ ಫರ್ಗೆಟ್ ಇಟ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಆಲ್ ದ ಬೆಸ್ಟ್.